ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ರಾತ್ರಿ ಈ ವಿಡಿಯೋ ನೋಡುತ್ತಿರುವ ಮಗು, ನಿನ್ನ ಮನಸ್ಸು ಸ್ವಲ್ಪ ಭಾರವಾಗಿದೆಯಾ? ನೀನು ಯಾರಿಗೂ ಹೇಳಲಾಗದ ನೋವನ್ನು ಒಳಗೊಳಗೆ ಒತ್ತಿಕೊಂಡಿದ್ದೀಯಾ? ಒಂದು ನಿಮಿಷ ನಿಲ್ಲು. ಈ ವಿಡಿಯೋ ಆಕಸ್ಮಿಕವಾಗಿ ಬಂದಿಲ್ಲ. ಇದು ಸಾಯಿಬಾಬಾ ನಿನಗಾಗಿ ಕಳಿಸಿದ ಸಂದೇಶ. ನೀನು ಸಾಯಿಬಾಬಾ ಅವರನ್ನು ನಂಬುತ್ತಿದ್ದರೆ ಇದೀಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಓಂ ಸಾಯಿರಾಮ್ ಎಂದು ಕಮೆಂಟ್ನಲ್ಲಿ ಬರೆ ಮತ್ತು ಸಾಯಿ ಆಶೀರ್ವಾದ ನಿನ್ನ ಜೊತೆಗೆ ಇರಲಿ ಎಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಟುಂಬಕ್ಕೆ ಸೇರಿ. ಯಾಕಂದರೆ ಇಲ್ಲಿ ಪ್ರತಿದಿನವೂ ಒಂದು ಹೃದಯಕ್ಕೆ ಶಾಂತಿ ಕೊಡುವ ಸಾಯಿ ಸಂದೇಶ ಬರುತ್ತದೆ. ಇನ್ನು ಕಣ್ಣು ಮುಚ್ಚಿ ನಿನ್ನ ಉಸಿರಿನ ಜೊತೆ ಸಾಯಿನಾಮವನ್ನು ಹೇಳು. ಇವತ್ತಿನ ರಾತ್ರಿ ಸಾಯಿಬಾಬಾ ನಿನ್ನ ಜೊತೆ ಮಾತನಾಡುತ್ತಾರೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದವರಿಗೆ ಸಾಯಿಬಾಬಾ ಅವರ ವಿಶೇಷ ಆಶೀರ್ವಾದ ಸಿಗುತ್ತದೆ. ನಂಬಿಕೆ ಇದ್ದರೆ ವಿಡಿಯೋ ಪೂರ್ಣವಾಗಿ ನೋಡಿ. ಈ ಮೌನವಾದ ರಾತ್ರಿ ಎಲ್ಲರೂ ನಿದ್ರೆಗೆ ತಯಾರಾಗುತ್ತಿರುವ ಸಮಯದಲ್ಲಿ ಮನಸ್ಸು ಮಾತ್ರ ಎಷ್ಟೋ ಪ್ರಶ್ನೆಗಳಿಂದ ತುಂಬಿರುತ್ತದೆ. ನನ್ನ ಜೀವನ ಹೀಗೆ ಏಕಾಗಿದೆ? ನಾನು ಮಾಡಿದ ಪ್ರಾರ್ಥನೆಗಳಿಗೆ ಉತ್ತರ ಯಾವಾಗ? ನನ್ನ ದುಃಖ ಯಾರಿಗೆ ಹೇಳಲಿ? ಇಂಥ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಪಕ್ಕದಲ್ಲಿ ಕುಳಿತು ನಿನ್ನ ಹೃದಯಕ್ಕೆ ಮೃದುವಾಗಿ ಹೇಳುತ್ತಾರೆ, ಮಗು, ನೀನು ಒಂಟಿಯಲ್ಲ, ನಾನು ಇಲ್ಲೇ ಇದ್ದೀನಿ. ಈ ರಾತ್ರಿ ನಿನ್ನ ಕಣ್ಣಲ್ಲಿ ಬಂದಿರುವ ಆ ಕಣ್ಣೀರು, ನಿನ್ನ ಮನಸ್ಸಿನೊಳಗಿನ ನೋವು, ನಿನ್ನ ಮೌನದ ಪ್ರಾರ್ಥನೆ ಎಲ್ಲವನ್ನು ನಾನು ನೋಡುತ್ತಿದ್ದೇನೆ. ನೀನು ಯಾರಿಗೂ ಹೇಳಲಾಗದ ನೋವುಗಳನ್ನು ನನ್ನ ಮುಂದೆ ಹೇಳಬಹುದು. ನಿನ್ನ ದುಃಖಕ್ಕೆ ನಾನು ಕಿವಿಯಾಗಿದ್ದೇನೆ, ನಿನ್ನ ಭಯಕ್ಕೆ ನಾನು ಧೈರ್ಯವಾಗಿದ್ದೇನೆ. ಈ ಲೋಕದಲ್ಲಿ ಎಲ್ಲರೂ ನಿನ್ನ ಮಾತು ಅರ್ಥ ಮಾಡಿಕೊಳ್ಳಲಾರರು. ಕೆಲವರು ನಿನ್ನ ನಗು ನೋಡಿ ನೀನು ಸುಖವಾಗಿದ್ದೀಯ ಎಂದು ಭಾವಿಸುತ್ತಾರೆ. ಆದರೆ ನಿನ್ನ ನಗುವಿನ ಹಿಂದೆ ಎಷ್ಟು ನೋವು ಇದೆ ಎಂಬುದು ನನಗೆ ಮಾತ್ರ ಗೊತ್ತು. ಸಾಯಿಬಾಬಾ ಹೇಳುತ್ತಾರೆ, ಮಗು, ಜೀವನದಲ್ಲಿ ತಾಳ್ಮೆ ತುಂಬ ದೊಡ್ಡ ಶಕ್ತಿ. ನಿನ್ನ ಸಮಯ ಇನ್ನೂ ಬಂದಿಲ್ಲ ಅಷ್ಟೇ. ನಾನು ತಡ ಮಾಡುತ್ತಿಲ್ಲ, ನಿನ್ನನ್ನು ತಯಾರಿಸುತ್ತಿದ್ದೇನೆ. ಈ ರಾತ್ರಿ ನಿನ್ನ ಹೃದಯದ ಮೇಲೆ ಕೈ ಇಟ್ಟುಕೊಂಡು ನನ್ನನ್ನು ನೆನೆಸು. ನಿನ್ನ ಉಸಿರಿನ ಜೊತೆಗೆ ನನ್ನ ನಾಮವನ್ನು ಹೇಳು. ನೀನು ಹೇಳದಿದ್ದರೂ ನಿನ್ನ ಮನಸ್ಸು ನನ್ನ ಜೊತೆ ಮಾತನಾಡುತ್ತದೆ. ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಅನ್ಯಾಯ ಆಗಿರಬಹುದು. ನೀನು ಸತ್ಯವಾಗಿದ್ದರೂ ಸೋತಂತೆ ಅನುಭವ ಆಗಿರಬಹುದು. ನೀನು ಸಹಾಯ ಮಾಡಿದವರೇ ನಿನ್ನನ್ನು ಮರೆತಿರಬಹುದು. ಆದರೆ ನೆನಪಿಟ್ಟಿಕೋ ಮಗು, ನಾನು ಯಾರನ್ನು ಮರೆಯುವುದಿಲ್ಲ. ನಿನ್ನ ಒಳ್ಳೆಯ ಮನಸ್ಸು, ನಿನ್ನ ಶುದ್ಧ ಹೃದಯ, ನಿನ್ನ ನಂಬಿಕೆ ಇವೆಲ್ಲವೂ ನಿನ್ನ ಭವಿಷ್ಯದ ಬೀಜಗಳು. ಇಂದು ಫಲ ಕಾಣಿಸದೇ ಇದ್ದರೂ ನಾಳೆ ಅದೇ ನಿನ್ನ ಆಶೀರ್ವಾದವಾಗುತ್ತದೆ. ಈ ರಾತ್ರಿ ನಿನ್ನ ಭಯಗಳನ್ನು ನನಗೆ ಒಪ್ಪಿಸು. ನಿನ್ನ ಕಳವಳಗಳನ್ನು ನನ್ನ ಕಾಲಿಗೆ ಇಟ್ಟು ಬಿಡು. ನೀನು ಹೊತ್ತುಕೊಂಡ ನಡೆಯಬೇಕಾದ ಭಾರ ಅಲ್ಲ ಅದು. ನೀನು ಹತ್ತು ನಿದ್ರೆಗೆ ಹೋಗುವ ರಾತ್ರಿ ಎಷ್ಟೋ ಭಾರ ಬಂದಿದೆ. ಆದರೆ ಪ್ರತಿ ಬಾರಿ ನಾನು ನಿನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡೇ ನಿನ್ನನ್ನು ನಿದ್ರೆಗೆ ಕಳಿಸಿದ್ದೇನೆ. ಸಾಯಿಬಾಬಾ ನುಡಿಗಳು, ಮಗು, ನೀನು ಅತ್ತಾಗ ನಾನು ನಿನ್ನ ಕಣ್ಣೀರು ಎಣಿಸುತ್ತೇನೆ. ನೀನು ಮೌನವಾಗಿದ್ದಾಗ ನಿನ್ನ ಹೃದಯದ ಧ್ವನಿ ಕೇಳುತ್ತೇನೆ. ಈ ಜೀವನದಲ್ಲಿ ಎಲ್ಲವೂ ಶಾಶ್ವತ ಅಲ್ಲ, ನಿನ್ನ ನೋವು ಕೂಡ ಶಾಶ್ವತವಲ್ಲ. ಇಂದು ಕತ್ತಲೆ ಇದ್ದರೂ ಬೆಳಕು ಬರುವುದು ಖಚಿತ. ನೀನು ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ. ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲ ಅಷ್ಟೇ. ನೀನು ಭಾವಿಸಿದ್ದಕ್ಕಿಂತ ನೀನು ತುಂಬ ಬಲಿಷ್ಠ. ಈ ರಾತ್ರಿ ನಿನ್ನ ಮನಸ್ಸಿನಲ್ಲಿ ಒಂದು ಮಾತು ಇಟ್ಟಿಕೋ, ಸಾಯಿ ನನ್ನ ಜೊತೆ ಇದ್ದಾರೆ. ಈ ಒಂದು ನಂಬಿಕೆ ಸಾಕು ನಿನ್ನ ಜೀವನದ ದಾರಿ ಬದಲಿಸಲು. ನಿನ್ನ ಪ್ರಾರ್ಥನೆಗೆ ಸಮಯ ಬೇಕಾಗಿರಬಹುದು, ಆದರೆ ನಿರಾಕರಣೆಯಾಗಿಲ್ಲ. ನಾನು ನಿನ್ನ ಬದುಕನ್ನು ನೋವುಗಳಿಂದ ಅಲ್ಲ, ಅರ್ಥಗಳಿಂದ ತುಂಬಿಸಲು ತಯಾರಿಸುತ್ತಿದ್ದೇನೆ. ನೀನು ಕೇಳಿದ ಪ್ರತಿ ಪ್ರಶ್ನೆಗೆ ಉತ್ತರ ಇದೆ. ನೀನು ಸುರಿಸಿದ ಪ್ರತಿ ಕಣ್ಣೀರಿಗೂ ಕಾರಣ ಇದೆ. ನೀನು ಅನುಭವಿಸಿದ ಪ್ರತಿ ನೋವಿಗೂ ಒಂದು ಪಾಠ ಇದೆ. ಈ ರಾತ್ರಿ ಶಾಂತವಾಗಿ ನಿದ್ರೆ ಮಾಡು ಮಗು. ನಿನ್ನ ಕನಸುಗಳನ್ನು ನಾನು ಕಾಪಾಡುತ್ತೇನೆ. ನಿನ್ನ ನಾಳೆಯನ್ನು ನಾನು ರೂಪಿಸುತ್ತೇನೆ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ, ಇಂದು ನಾಳೆ ಎಂದಿಗೂ.
ಮಗು, ಈ ಮೌನದ ರಾತ್ರಿ ಗಾಳಿಯಲ್ಲೂ ಕೂಡ ಒಂದು ಪ್ರಶ್ನೆ ತೇಲುತ್ತಿರುತ್ತದೆ. ನಾನು ಸರಿ ಇದ್ದೇನಾ? ನನ್ನ ಬದುಕಿಗೆ ಅರ್ಥ ಇದೆಯಾ? ಆ ಪ್ರಶ್ನೆಗೆ ಸಾಯಿಬಾಬಾ ಮೃದುವಾಗಿ ನಗುತ್ತಾ ಉತ್ತರಿಸುತ್ತಾರೆ. ಮಗು, ನೀನು ಇದ್ದೀಯೇ ಅಂದರೆ ಸಾಕು, ನಿನ್ನ ಜೀವನಕ್ಕೆ ಅರ್ಥ ಇದೆ. ನೀನು ಯಾರಿಗೂ ಮುಖ್ಯವಲ್ಲ ಅನ್ನಿಸಿಕೊಂಡ ಕ್ಷಣಗಳಲ್ಲಿ ನಿನ್ನ ಮಾತಿಗೆ ಮೌಲ್ಯ ಇಲ್ಲ. ಅನ್ನಿಸಿದ ಸಮಯಗಳಲ್ಲಿ ನಿನ್ನ ಇರುವಿಕೆಯೇ ಯಾರಿಗೂ ಬೇಕಿಲ್ಲ. ಅನ್ನಿಸಿದ ದಿನಗಳಲ್ಲಿ ನನ್ನ ಹೃದಯದೊಳಗೆ ನಿನ್ನ ಹೆಸರು ಗಟ್ಟಿಯಾಗಿ ಉಚ್ಚಾರಣೆಯಾಗುತ್ತಿರುತ್ತದೆ. ನೀನು ಎಷ್ಟು ಬಾರಿ ಒಂಟಿಯಾಗಿ ಹೋರಾಡಿದ್ದೀಯೋ, ಯಾರಿಗೂ ಗೊತ್ತಾಗದೆ ಕಣ್ಣೀರು ಒರೆಸಿಕೊಂಡಿದ್ದೀಯೇ. ಇದು ಕೂಡ ನಾನು ಒಬ್ಬನೇ ಎದುರಿಸಬೇಕು ಅಂತ ನಿನ್ನೊಳಗೆ ಮಾತನಾಡಿಕೊಂಡಿದ್ದೀಯೇ. ಆ ಕ್ಷಣಗಳಲ್ಲೇ ನಾನು ನಿನ್ನ ಅತಿ ಹತ್ತಿರ ಇರುತ್ತೇನೆ. ಸಾಯಿಬಾಬಾ ಹೇಳುತ್ತಾರೆ, ಮಗು, ನೀನು ಮೌನವಾಗಿರುವಾಗಲೇ ನಾನು ನಿನ್ನ ಪರವಾಗಿ ಕೆಲಸ ಮಾಡಿರುತ್ತೇನೆ. ನೀನು ತಡವಾಗಿ ಬೆಳಗುವ ಸೂರ್ಯನಂತಿದ್ದೀಯ. ಬೆಳಕು ಕಡಿಮೆ ಅನ್ನಿಸಬಹುದು, ಆದರೆ ನಿನ್ನ ಬೆಳಕು ಬಂದಾಗ ಕತ್ತಲೆ ಉಳಿಯಲ್ಲ. ನಿನ್ನ ಜೀವನದಲ್ಲಿ ಆಗಿರುವ ವಿಳಂಬ, ನಿರಾಸೆ, ಸೋಲು ಇವೆಲ್ಲವೂ ನಿನ್ನನ್ನು ನಾಶ ಮಾಡೋದಕ್ಕಲ್ಲ, ನಿನ್ನೊಳಗಿನ ಬಲವನ್ನು ಹೊರತರೋದಕ್ಕೆ. ಈ ರಾತ್ರಿ ನಿನ್ನ ಮನಸ್ಸಿಗೆ ಒತ್ತಡ ಇದ್ದರೆ, ನಿನ್ನ ಹೃದಯ ಭಾರವಾಗಿದ್ದರೆ, ನಿನ್ನ ಉಸಿರು ಕೂಡ ಕಷ್ಟವಾಗುತ್ತಿದ್ದರೆ ನನ್ನ ಹೆಸರನ್ನು ನಿಧಾನವಾಗಿ ಹೇಳು. ಸಾಯಿ, ಸಾಯಿ, ಸಾಯಿ. ಆ ಹೆಸರಲ್ಲೇ ಶಾಂತಿ ಇದೆ. ಆ ಧ್ವನಿಯಲ್ಲೇ ಔಷಧ ಇದೆ. ನೀನು ಯಾವ ದಾರಿಗೆ ಹೋಗಬೇಕು ಅಂತ ಗೊಂದಲದಲ್ಲಿದ್ದೀಯಾ? ಯಾರ ಮಾತು ಕೇಳಬೇಕು ಅಂತ ತಿಳಿಯುತ್ತಿಲ್ಲವಾ? ನಿನ್ನ ನಿರ್ಧಾರ ತಪ್ಪಾಗಿ ಬಿಡುತ್ತೆ ಅನ್ನೋ ಭಯ ಇದೆಯಾ? ನಿನ್ನ ಮನಸ್ಸು ಶುದ್ಧವಾಗಿದ್ದರೆ, ನಿನ್ನ ಉದ್ದೇಶ ಒಳ್ಳೆಯದಾದರೆ, ನಾನು ನಿನ್ನ ಹೆಜ್ಜೆ ತಪ್ಪದಂತೆ ಹಿಡಿದುಕೊಳ್ಳುತ್ತೇನೆ. ನಿನ್ನ ಜೀವನದಲ್ಲಿ ಬಾಗಿಲುಗಳು ಮುಚ್ಚದಂತೆ. ಅದು ಅಂತ್ಯ ಅಲ್ಲ ಮಗು, ನಾನು ಇನ್ನೊಂದು ಉತ್ತಮ ದಾರಿ ತೆರೆಯುತ್ತಿದ್ದೇನೆ ಅನ್ನೋ ಸಂಕೇತ. ಈ ರಾತ್ರಿ ನಿನ್ನ ಭವಿಷ್ಯವನ್ನು ಯೋಚಿಸಿ ಭಯಪಡಬೇಡ. ನಾಳೆ ಏನಾಗುತ್ತೋ ಅನ್ನೋದನ್ನು ನೀನು ಹೊತ್ತುಕೊಳ್ಳಬೇಕಾಗಿಲ್ಲ. ಆ ಭಾರ ನನ್ನದು. ನೀನು ನಿನ್ನ ಇಂದಿನ ಕ್ಷಣವನ್ನು ನನಗೆ ಕೊಡು. ನಿನ್ನ ನಂಬಿಕೆಯನ್ನು ನನಗೆ ಕೊಡು. ಅಷ್ಟೇ ಸಾಕು. ನೀನು ನಿನ್ನ ಜೀವನದಲ್ಲಿ ಸಾಕಷ್ಟು ಸಹಿಸಿಕೊಂಡಿದ್ದೀಯೇ. ಇನ್ನು ಸಹನೆ ಒಂದು ಅಂತ್ಯ ಇದೆ. ನಿನ್ನ ಸಂತೋಷದ ದಿನಗಳು ನಿಧಾನವಾಗಿ ನಿನ್ನ ಕಡೆಗೆ ಬರುತ್ತಿವೆ. ನೀನು ಈಗ ಕಣ್ಣೀರು ಹಾಕುತ್ತಿರುವುದೇ ನಿನ್ನ ಸೋಲು ಅಲ್ಲ, ಅದು ನಿನ್ನ ಶುದ್ಧ ಮನಸ್ಸಿನ ಸಾಕ್ಷಿ. ಈ ರಾತ್ರಿ ನಿನ್ನ ಕಣ್ಣನ್ನು ಮುಚ್ಚಿ ನಿನ್ನ ಮನಸ್ಸಿನಲ್ಲಿ ನನ್ನ ರೂಪವನ್ನು ಇಟ್ಟಿಕೋ. ನಿನ್ನ ತಲೆಯ ಮೇಲೆ ನನ್ನ ಕೈ ಇರುವುದೇ ಅನುಭವಿಸು. ಸಾಯಿಬಾಬಾ ನುಡಿಗಳು, ಮಗು, ನೀನು ಬಿದ್ದಾಗ ನಾನು ಎತ್ತುತ್ತೇನೆ. ನೀನು ನಡೆಯಲು ಕಲಿಯುವವರೆಗೆ ನಿನ್ನ ಕೈ ಬಿಡಲ್ಲ. ನೀನು ಜೀವನದಲ್ಲಿ ತಡವಾಗಿ ಗೆದ್ದರೂ ಆ ಗೆಲುವು ಶಾಶ್ವತವಾಗಿರುತ್ತದೆ. ನೀನು ಅನುಭವಿಸಿದ ನೋವಿನಷ್ಟು ನಿನ್ನ ಸಂತೋಷವು ಆಳವಾಗಿರುತ್ತದೆ. ಈ ರಾತ್ರಿ ನಿನ್ನ ಹೃದಯಕ್ಕೆ ಒಂದು ಮಾತು ಹೇಳಿಕೊಂಡು ನಿದ್ರೆ ಮಾಡು. ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ. ಅದಕ್ಕಿಂತ ದೊಡ್ಡ ರಕ್ಷಣೆ ಎನ್ನಿಲ್ಲ, ಅದಕ್ಕಿಂತ ದೊಡ್ಡ ಆಶೀರ್ವಾದ ಎನ್ನಿಲ್ಲ. ಈ ಮೌನದ ರಾತ್ರಿ ನಿನ್ನ ಹೃದಯಕ್ಕೆ ಇನ್ನೊಂದು ಸತ್ಯವನ್ನು ಹೇಳಬೇಕು ಮಗು. ನೀನು ಯೋಚಿಸುವಷ್ಟು ದುರ್ಬಲನಲ್ಲ. ನೀನು ಅನುಭವಿಸಿದಷ್ಟು ನೋವು ನಿನ್ನೊಳಗೆ ಅಷ್ಟು ಬಲವನ್ನು ಬೆಳೆಸಿದೆ. ಇಂದು ನೀನು ನಿಂತಿರುವ ಜಾಗಕ್ಕೆ ಬರೋಕೆ ಎಷ್ಟು ಹೋರಾಟ ಮಾಡಿದ್ದೀಯೋ ಅನ್ನೋದು ನನಗೆ ಮಾತ್ರ ಗೊತ್ತು. ನೀನು ಕೆಲವೊಮ್ಮೆ ಕೇಳಿಕೊಂಡಿದ್ದೀಯೇ, ಸಾಯಿ, ನಾನು ಏನು ತಪ್ಪು ಮಾಡಿದೆ? ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಪರೀಕ್ಷೆಗಳು? ಆದರೆ ಸಾಯಿಬಾಬಾ ಹೇಳುತ್ತಾರೆ, ಮಗು, ನೀನು ತಪ್ಪು ಮಾಡಿದ್ದರಿಂದಲ್ಲ, ನೀನು ವಿಶೇಷವಾಗಿದ್ದರಿಂದ. ಪ್ರತಿಯೊಬ್ಬರಿಗೂ ನಾನು ಒಂದೇ ರೀತಿಯ ದಾರಿ ಕೊಡುವುದಿಲ್ಲ. ಕೆಲವರಿಗೆ ಸುಲಭ ದಾರಿ, ಕೆಲವರಿಗೆ ಶಕ್ತಿಶಾಲಿ ದಾರಿ. ನೀನು ಶಕ್ತಿಶಾಲಿ ಆತ್ಮ, ಅದಕ್ಕಾಗಿ ನಿನ್ನ ಪಯಣ ಸ್ವಲ್ಪ ಕಠಿಣವಾಗಿದೆ. ಈ ರಾತ್ರಿ ನಿನ್ನೊಳಗಿನ ಎಲ್ಲ ಪ್ರಶ್ನೆಗಳನ್ನು ನನಗೆ ಕೊಟ್ಟು ಬಿಡು. ಉತ್ತರ ಹುಡುಕೋ ಹೊಣೆ ನನ್ನದು. ನೀನು ಶಾಂತಿಯಾಗಿ ಉಸಿರಾಡು, ಅಷ್ಟೇ ಸಾಕು. ನಿನ್ನ ಜೀವನದಲ್ಲಿ ಯಾರಾದರೂ ನಿನ್ನನ್ನು ಕಳೆದುಕೊಂಡಿದ್ದರೆ ಅದು ನಿನ್ನ ತಪ್ಪಲ್ಲ. ಅವರು ನಿನ್ನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಷ್ಟೇ. ನೀನು ಒಳ್ಳೆಯ
ಮನಸ್ಸು ಇಟ್ಟಿಕೊಂಡು ಬದುಕಿದ್ದೀಯಾ. ಅದಕ್ಕೆ ನಿನಗೆ ಕೆಲವೊಮ್ಮೆ ನೋವು ಜಾಸ್ತಿ ಆಗಿದೆ. ಆದರೆ ಇದೇ ಒಳ್ಳೆಯ ಮನಸ್ಸು ನಿನ್ನನ್ನು ಮೇಲಕ್ಕೆ ತರುತ್ತದೆ. ಸಾಯಿಬಾಬಾ ನುಡಿಗಳು: ಮಗು, ನಿನ್ನ ಹೃದಯ ಶುದ್ಧವಾಗಿದ್ದರೆ ನಿನ್ನ ಭವಿಷ್ಯ ಖಂಡಿತ ಸುರಕ್ಷಿತ. ಈ ರಾತ್ರಿ ನೀನು ಒಂಟಿಯಾಗಿ ಮಲಗಿದರೂ ನಿನ್ನ ಪಕ್ಕದಲ್ಲಿ ನಾನಿದ್ದೀನಿ. ನಿನ್ನ ಉಸಿರಿನ ಶಬ್ದದ ಜೊತೆ ನನ್ನ ಆಶೀರ್ವಾದ ಕೂಡ ಹರಿಯುತ್ತಿದೆ. ನೀನು ನಾಳೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಇವತ್ತನ್ನು ಕಳೆದುಕೊಳ್ಳಬೇಡ. ನಾಳೆ ನಾನು ನೋಡಿಕೊಳ್ಳುತ್ತೇನೆ. ಇವತ್ತು ನೀನು ವಿಶ್ರಾಂತಿ ತೆಗೆದುಕೋ. ನಿನ್ನ ಜೀವನದಲ್ಲಿ ಬೆಳಕು ನಿಧಾನವಾಗಿ ಬರುತ್ತಾ ಇದೆ. ಒಮ್ಮೆ ಬಂದ ಮೇಲೆ ಕತ್ತಲೆ ನೆನಪು ಉಳಿಯಲ್ಲ. ಈ ರಾತ್ರಿ ನಿನ್ನ ಕಣ್ಣು ಮುಚ್ಚುವಾಗ ಒಂದು ಪ್ರಾರ್ಥನೆ ಮಾಡು: ಸಾಯಿ, ನನಗೆ ಎಲ್ಲವೂ ಬೇಡ, ನೀನು ನನ್ನ ಜೊತೆ ಇರಬೇಕು, ಅಷ್ಟೇ ಸಾಕು. ಅಷ್ಟೇ ಮಗು, ಅಷ್ಟೇ ಸಾಕು. ನಿನ್ನ ನಿದ್ರೆಗೆ ಜಾರುವಾಗ ನಿನ್ನ ಮನಸ್ಸು ಅಗರವಾಗುತ್ತದೆ, ನಿನ್ನ ಹೃದಯ ಶಾಂತವಾಗುತ್ತದೆ. ಯಾಕಂದರೆ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಕಣ್ಣೀರಿನಲ್ಲಿ, ನಿನ್ನ ನಗುವಿನಲ್ಲಿ, ನಿನ್ನ ಮೌನದಲ್ಲೂ ಕೂಡ. ಇಂದು ರಾತ್ರಿ ಶಾಂತಿಯಾಗಿ ನಿದ್ರೆ ಮಾಡು. ನಿನ್ನ ನಾಳೆ ಬೆಳಗ್ಗೆ ಹೊಸ ಆಶೆಯಿಂದ ಆರಂಭವಾಗುತ್ತದೆ. ರಾತ್ರಿ ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಅದು ಆಕಸ್ಮಿಕ ಅಲ್ಲ ಮಗು, ಇದು ಸಾಯಿಬಾಬಾ ಅವರ ಕರುಣೆ. ನೀನು ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದರೆ ಸಾಯಿಬಾಬಾ ನಿನ್ನ ಜೀವನದಲ್ಲಿ ಏನೋ ಒಳ್ಳೆಯದನ್ನು ಸಿದ್ಧಪಡಿಸುತ್ತಿದ್ದಾರೆ. ನಿನ್ನ ಮನಸ್ಸು ಈಗ ಸ್ವಲ್ಪ ಅಗರವಾಗಿದೆ ಎಂದರೆ ಆ ಶಾಂತಿ ಸಾಯಿ ಆಶೀರ್ವಾದ. ಇದೀಗ ಒಂದು ಸಣ್ಣ ಕೆಲಸ ಮಾಡು. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆ. ನಿನ್ನ ಪ್ರಾರ್ಥನೆಗಳನ್ನು ಸಾಯಿಬಾಬಾ ಅವರ ಪಾದದಲ್ಲಿ ಇಡು. ಈ ಸಂದೇಶ ನಿನಗೆ ಇಷ್ಟವಾದರೆ ಲೈಕ್ ಮಾಡಿ. ನಿನ್ನ ಸ್ನೇಹಿತರಿಗೂ ಈ ಆಶೀರ್ವಾದ ತಲುಪಲು ಶೇರ್ ಮಾಡಿ. ಮತ್ತು ಪ್ರತಿದಿನವೂ ಇಂತಹ ಸಾಯಿ ಸಂದೇಶ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಟುಂಬದ ಭಾಗವಾಗು. ಯಾಕಂದರೆ ಇಲ್ಲಿ ಪ್ರತಿ ರಾತ್ರಿ ಸಾಯಿಬಾಬಾ ನಿನ್ನ ಜೊತೆ ಮಾತನಾಡುತ್ತಾರೆ. ಇನ್ನು ಶಾಂತಿಯಾಗಿ ನಿದ್ರೆ ಮಾಡು ಮಗು. ನಿನ್ನ ಕನಸುಗಳನ್ನು ಸಾಯಿ ಕಾಪಾಡುತ್ತಾರೆ. ನಿನ್ನ ನಾಳೆ ಬೆಳಕಿನಿಂದ ತುಂಬಿರಲಿ. ಓಂ ಸಾಯಿರಾಮ್. ನೀನು ಒಂಟಿಯಲ್ಲ, ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಈಗಲೂ ಎಂದಿಗೂ. ಶುಭರಾತ್ರಿ ಸಾಯಿರಾಮ್.